ಹಾಯ್ ನಮಸ್ಕಾರ. ಇಂದು ನಡೆದಂತಹ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಒಂದು ಲೈನ್ನ ಭಾಷಣವನ್ನು ಮಾಡಿ ಸಭೆಯಿಂದ ನಿರ್ಗಮನ ಮಾಡಿರ್ತಾರೆ. ಇದು ತುಂಬ ನ್ಯೂಸ್ ಆಗ್ತಾ ಇದೆ. ನಾಳೆ ಪತ್ರಿಕೆಯಲ್ಲೂ ಬರುತ್ತೆ. ಇವತ್ತು ಕಂಪ್ಲೀಟಾಗಿ ಆಲ್ ಎಲೆಕ್ಟ್ರಾನಿಕ್ ಮೀಡಿಯಾಸ್ ಆರ್ ಗೋಯಿಂಗ್ ಟು ಕವರ್ ಸಚ್ ಟೈಪ್ ಆಫ್ ಇಶ್ಯೂಸ್ ಎಕ್ಸ್ಟೆನ್ಸಿವ್ಲಿ. ದೇ ಗಿವ್ ಮಿನಿಟ್ ಟು ಮಿನಿಟ್ ಅಪ್ಡೇಟ್ಸ್. ಓಕೆ, and they take bite from the different political parties and political leaders. ಅದು ಇಂಪಾರ್ಟೆಂಟ್ ಅಲ್ಲ ನಮಗೆ. ನಾಳೆ ಸಹ ಪ್ರಜಾವಾಣಿ ಪತ್ರಿಕೆ ಇರ್ಬೋದು ಅಥವಾ ಇನ್ಯಾವುದೇ ಪತ್ರಿಕೆ ಇರ್ಬೋದು, ನ್ಯೂಸನ್ನು ಕೊಡ್ತಾರೆ. ಸೊ ನಮ್ಮ ಟಾರ್ಗೆಟ್ ಅದಾಗಿರಬಾರ್ದು. ನಾಳೆ ನ್ಯೂಸನ್ನು ಓದಬಾರ್ದು. ನಾಳೆ ನೀವು ಓದ್ತಕ್ಕಂಥದ್ದು ಪರೀಕ್ಷೆಯ ಆಯಾಮದಿಂದ ಓದಬೇಕಾಗುತ್ತೆ. ಡೆಫಿನೆಟ್ಲಿ ಎಂದಿನಂತೆ ಗವರ್ನರ್ and his powers and the disputes between governor and the state governments are always important for exam. My dear friends, read news from static angle, not from current affairs angle. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸು ಏನಾದರೂ ನಾಳೆ ಮತ್ತೊಂದು ಎಕ್ಸಾಮ್ಸಲ್ಲಿ ಬಂದರೆ ನೀವು ಕರೆಂಟ್ ಅಫೇರ್ಸ್ ಅಂತ ಫೀಲ್ ಆಗ್ತೀರಾ. ದಟ್ ಈಸ್ ನಾಟ್ ಎ ಕರೆಂಟ್ ಅಫೇರ್ಸ್, ದಟ್ ಈಸ್ ಎ ಸ್ಟಾಟಿಕ್ ಟಾಪಿಕ್. ಇದನ್ನು ಲಕ್ಷ್ಮೀಕಾಂತ್ ಪುಸ್ತಕ ಹೇಳಲ್ಲ. ಓನ್ಲಿ ಶಾಂತಪ್ಪ ಸರ್ ಗೋಯಿಂಗ್ ಟು ಟೆಲ್ ಇನ್ ದಿ ಎಕ್ಸಾಮ್ ಓರಿಯೆಂಟೆಡ್ ಮ್ಯಾನರ್. ಬನ್ನಿ, ಅವರು ಮಾಡಿದ್ದು ಸರಿನಾ ತಪ್ಪ, ಅವ್ರು ಮಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು, ಅಥವಾ ಸಾಂವಿಧಾನಿಕ ಅಸಂವಿಧಾನಿಕನ ಅನ್ನೋದನ್ನು ಸಂವಿಧಾನದ ಆಯಾಮದಿಂದ ಓದ್ತಕ್ಕಂತಹ ಕೆಲಸ ಮಾಡೋಣ. ಆದಮೇಲೆ ಆ ವಿಷಯಕ್ಕೆ ಹೊರಡುವ ಮುಂಚೆ ತಮಗೆಲ್ಲ ಗೊತ್ತಿರುತ್ತೆ, 8ನೇ HYT ಬ್ಯಾಚ್ ವಿಶೇಷವಾದ ಆಫರ್ ಆ ಒಂದು ಜನವರಿ 26ಕ್ಕೆ ಕೊನೆಗೊಳ್ಳಲಿದೆ. ಓಕೆ, ಅಡ್ಮಿಷನಿಗೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು. ನಮ್ಮ HYT ಕ್ಲಾಸ್ ಅಂತಕ್ಕಂಥದ್ದು ಪೊಲಿಟಿ, ಹಿಸ್ಟರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್, ಎನ್ವೈರ್ಮೆಂಟ್, ಕರೆಂಟ್ ಅಫೇರ್ಸ್, ಮ್ಯಾಪ್ ವರ್ಕ್, ಕ್ವಶನ್ ಪೇಪರ್ ಡಿಕೋಡಿಂಗ್, ಈ ಎಲ್ಲ ಅಂಶಗಳನ್ನು ಹೇಗೆ ಎಕ್ಸಾಮಿಂದ ಓದಬೇಕು, ಎಕ್ಸಾಮ್ ಆ್ಯಂಗಲ್ ಅಂತಕ್ಕಂತಹ ಅಂಶವನ್ನು ನಾವು ಪ್ರತಿ ದಿವಸ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಆ ಗ್ರೂಪಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ. ಬನ್ನಿ ನೋಡಿ, ಅದು ಫಸ್ಟ್ HYT ಗವರ್ನರ್ ಟಾಪಿಕ್ ಅಂಡರ್ ಆರ್ಟಿಕಲ್ 176. ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ 2 ಬಾರಿ ಏನು ಮಾಡ್ತಾರಪ್ಪ ಅಂತಂದರೆ ಭಾಷಣವನ್ನು ಮಾಡ್ತಾರೆ. ಒಂದು, ಆಫ್ಟರ್ ನ್ಯೂಲಿ ಎಲೆಕ್ಟೆಡ್ ಗವರ್ನಮೆಂಟ್ ಕಮೆನ್ಸಸ್ ಫಾರ್ ಫಸ್ಟ್ ಸೆಷನ್, ಅಂದರೆ ಹೊಸದಾಗಿ ಚುನಾಯಿತ ಆದಂತಹ ಸರ್ಕಾರ ಮೊದಲ ಅಧಿವೇಶನದಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ತದನಂತರದಲ್ಲಿ ರಾಜ್ಯಪಾಲರು ಪ್ರತಿ ವರ್ಷದ ಮೊದಲ ಅಧಿವೇಶನದ ಮೊದಲ ದಿನದಲ್ಲಿ 2 ಸದನಗಳನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ಈಗ ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಯಾವ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ತುಗಳು ಕಂಡು ಬರ್ತವೆ ಅಂತಹ ಪ್ರಶ್ನೆ ಕೇಳಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತಾರೆ. ಆದರೆ ನಾನು ಕೇಳ್ತಾ ಇದ್ದೀನಿ, ವಿಧಾನ ಪರಿಷತ್ತಿನ ರಚನೆಯ ಕ್ರಮವನ್ನು ತಿಳಿಸಿ. ಅಂದರೆ ವಿಧಾನ ಪರಿಷತ್ತಿನ ರಚನೆಯಲ್ಲಿ ವಿಧಾನಸಭೆಯ ಪಾತ್ರವೇನು, ಸಂಸತ್ತಿನ ಪಾತ್ರವೇನು, ತದನಂತರದಲ್ಲಿ ಯಾವ ಮಾದರಿಯಲ್ಲಿ ಬಹುಮತವನ್ನು ಪಡಿಬೇಕು, ಸರಳ ಬಹುಮತನ, ಸ್ಪೆಷಲ್ ಮೆಜಾರಿಟಿನ, ಎಫೆಕ್ಟಿವ್ ಮೆಜಾರಿಟಿನ. ನಾನು ಮತ್ತೊಂದು ಪ್ರಶ್ನೆ ನಿಮಗೆ, ವಿಧಾನಸಭೆ ಅನುಮೋದಿಸಿದಂತಹ ಮಸೂದೆಯನ್ನು ವಿಧಾನ ಪರಿಷತ್ತಿಗೆ ಪರ್ಮನೆಂಟ್ ಆಗಿ ತಡೆ ಹಿಡಿಯುವ ಸಾಮರ್ಥ್ಯ ಇದೆಯೇ? ಕ್ವಶನ್ ಮಾರ್ಕ್. ಈಗ ಫಾರ್ ಎಕ್ಸಾಂಪಲ್, ಒಂದು ಸಾಮಾನ್ಯ ಮಸೂದೆ, ಇಫ್ ಇಟ್ ಅಪ್ರೂವ್ಡ್ ಬೈ ದಿ ಲೋಕಸಭಾ, ನಾಟ್ ಅಪ್ರೂವ್ಡ್ ಬೈ ದಿ ರಾಜ್ಯಸಭಾ, ದೆನ್ ದಟ್ ಬಿಲ್ is not going to become an act. Can we apply same logic to here Vidhana Parishad? Can you say Vidhana Parishad is as much as powerful like Rajya Sabha? Question mark for you. One word answer ಬೇಡ. KA, UPSC, KPSC ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳ್ಕೊತ ಹೋಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆ, 176ನೇ ವಿಧಿಯಲ್ಲಿ ಇಷ್ಟೇ ಹೇಳಿದೆ ಸಿಂಪಲ್ಲಾಗಿ. ಅಧಿವೇಶನ ಸಮ್ಮನಿಂಗ್, ಅಧಿವೇಶನವನ್ನು ಕರೆತಕ್ಕಂತಹ ಪವರ್ ಇರ್ತಕ್ಕಂಥದ್ದು ರಾಜ್ಯಪಾಲರಿಗೆ. ಕರೆದಿದ್ದಾರೆ,
ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಂತ ಹೇಳಿದ್ದಾರೆ 176ನೇ ವಿಧಿಯಲ್ಲಿ. ಆದರೆ ರಾಜ್ಯ ಸರ್ಕಾರದ ಭಾಷಣವನ್ನೇ ನೀವು ಓದಬೇಕು ಅಂತ ಎಲ್ಲಿ ಹೇಳಿಲ್ಲ ಸಂವಿಧಾನದಲ್ಲಿ. ನೆಕ್ಸ್ಟು ಸದನದ ಪ್ರಕ್ರಿಯೆ, ಸದನದ ನಡಾವಳಿಗಳು ಅಂತ ಬರುತ್ತೆ. ಹೌಸ್ ರೂಲ್ಸ್ ಅಂತ ಬರುತ್ತೆ, ಸದನದ ನಿಯಮಗಳಂತ ಬರುತ್ತೆ. ಸದನದ ನಿಯಮಗಳಿರ್ತಕ್ಕಂತಹ ಸದನದ ನಿಯಮ ಏನು ಹೇಳುತ್ತಪ್ಪ ಅಂತಂದರೆ, ರಾಜ್ಯಪಾಲರು ಕರ್ನಾಟಕ ವಿಧಾನ ಮಂಡಳಿಯ ರೂಲ್ಸ್ ನಿಯಮಗಳು, ಕರ್ನಾಟಕ ವಿಧಾನಸಭೆಯ ರೂಲ್ಸ್, ವಿಧಾನ ಪರಿಷತ್ತಿನ ರೂಲ್ಸಲ್ಲಿ ಏನು ಹೇಳಿದೆ ಅಂತಂದರೆ, ರಾಜ್ಯಪಾಲರು ಭಾಷಣವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಅವರು ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ ಯಾವುದೇ ಸದಸ್ಯರು ಮತ್ತೊಬ್ಬರು ಎದ್ದಂಥ ಭಾಷಣವನ್ನು ಮಾಡಬಾರ್ದು, ಅಪೂರ್ವವಾದ ಮತ್ತು ಗೌರವವನ್ನು ಸಲ್ಲಿಸಬೇಕಂತಕ್ಕಂತಹ ಒಂದು ರೀತಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆ, ಸೊ ಎಲ್ಲಿಯೂ ಸಹ ಸಂವಿಧಾನದಲ್ಲಿರ್ಬೋದು ಅಥವಾ ರೂಲ್ಸ್ ಆಫ್ ದಿ ಹೌಸಲ್ಲಿರ್ಬೋದು, ಎಲ್ಲಿಯೂ ಸಹ ರಾಜ್ಯ ಸರ್ಕಾರವೇ ಬರೆದುಕೊಟ್ಟಂತಹ ಭಾಷಣವನ್ನು ರಾಜ್ಯಪಾಲರು ಓದಬೇಕಂತಿಲ್ಲ. ಸೊ ಹಾಗಾದರೆ ರಾಜ್ಯಪಾಲರು ಮಾಡಿದ್ದು ಸರಿನಾ ಅಂತ ಬಂದಾಗ ಮತ್ತೊಂದು ಪ್ರಶ್ನೆ ಅಂತ ನಾವು ಹೋಗಬೇಕಾಗುತ್ತೆ. ಸುಪ್ರೀಂ ಕೋರ್ಟು ಸಾಕಷ್ಟು ಪ್ರಕರಣಗಳಲ್ಲಿ ಬಹಳಷ್ಟು ಬಾರಿ ಮೆನ್ಷನ್ ಮಾಡುತ್ತೆ. ನೋಡಿ, ರಾಜ್ಯಪಾಲರು ಸಾಂವಿಧಾನಿಕ ಮುಖ್ಯಸ್ಥರು, ಅವರು ಜನರಿಂದ ಆಯ್ಕೆಯಾದವರು ಅಲ್ಲ. ಆದ್ದರಿಂದ ಜನರಿಂದ ಆಯ್ಕೆಯಾದಂತಹ ಸರ್ಕಾರದ ಉದ್ದೇಶಗಳನ್ನು ಅವರು ಓದಬೇಕಾಗುತ್ತೆ ಅಂತ ಹೇಳ್ತಾರೆ. ಓಕೆ, ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಓದಬೇಕು, ಅನುಷ್ಠಾನ ಮಾಡಬೇಕು, ಅಳವಡಿಸ್ಕೊಳ್ಬೇಕು. ಇದೇ ಎಂದ ಮಾತ್ರಕ್ಕೆ, ಅಧಿಕಾರ ಇದೆ ಅಂದ ಮಾತ್ರಕ್ಕೆ ನಾವು ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧ ಹೋಗಬಾರ್ದು ಅಂತ ಹೇಳ್ತಕ್ಕಂಥದ್ದು ನೋಡ್ಬೋದು. ಈಗ ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ರಾಷ್ಟ್ರಪತಿಗಳಿಂದ ಆಯ್ಕೆಯಾಗುವಂತಹ ರಾಜ್ಯಪಾಲರಿಗೆ ಹೆಚ್ಚು ವಿವೇಚನಾಧಿಕಾರ ಇದೆಯೋ ಅಥವಾ ದೇಶದ ಪ್ರಥಮ ಪ್ರಜೆಯಾದಂತಹ ರಾಷ್ಟ್ರಪತಿಯರಿಗೆ ಹೆಚ್ಚು ವಿವೇಚನಾಧಿಕಾರ ಇದೆಯೋ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಸೊ ನನ್ನ ಅಭಿಪ್ರಾಯದಲ್ಲಿ ಏನಪ್ಪ ಅಂತಂದರೆ, ನಾವು ಸಂವಿಧಾನದ ಆಶಯಗಳಿಗೆ ಗೌರವವನ್ನು ಕೊಡುತ್ತಲೇ, ಓಕೆ, ಒಂದು ರಾಜ್ಯ ಸರ್ಕಾರ ನೋಡಿ, ಗವರ್ನರ್ ಭಾಷಣವನ್ನು ಓದಬೇಕಾದ್ರೆ ಇಟ್ ಈಸ್ ಮೈ ಗವರ್ನಮೆಂಟ್ ಅಂತ ವರ್ಡ್ ಮೆನ್ಷನ್ ಮಾಡ್ತಾರೆ. ಇಟ್ಸ್ ಮೈ ಗವರ್ನಮೆಂಟ್ ಅಂತ ಹೇಳ್ತಾರೆ. ಸೊ ಮೈ ಗವರ್ನಮೆಂಟ್ ಅಂತ ಹೇಳ್ಬೇಕಾದ ಸಂದರ್ಭದಲ್ಲಿ ಸರ್ಕಾರ ಹೇಳ್ತಕ್ಕಂತಹ ಭಾಷಣವನ್ನು ಓದಬೇಕಾಗುತ್ತೆ. ಹಾಗಂದ ಮಾತ್ರಕ್ಕೆ ರಾಜ್ಯಪಾಲರಿಗೆ ವಿವೇಚನೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ವಿವೇಚನೆ ಮತ್ತು ಸಂವಿಧಾನದ ನಡುವೆ ಒಂದು ಬ್ಯಾಲೆನ್ಸ್ ಆಗಬೇಕಾಗಿದೆ. ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಭಾಷಣವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ಆಯಾಮಗಳು ಇರಬಾರದು. ಅದೇ ಥರ ರಾಜ್ಯಪಾಲರು ಸಹ ಭಾಷಣವನ್ನು ಓದಬೇಕಾದ ಸಂದರ್ಭದಲ್ಲಿ ಅವರು ರಾಜಕೀಯ ಆಯಾಮವನ್ನು ಅಥವಾ ರಾಜಕೀಯ ಏಜೆಂಟ್ ರೀತಿ ವರ್ತನೆ ಮಾಡಬಾರದು. ಓಕೆ, ಸೊ ಈ ನಿಟ್ಟಿನಲ್ಲಿ ಸರ್ಕಾರಿಯ ಕಮಿಷನ್, ಸರ್ಕಾರಿಯ ಆಯೋಗ HYT ಹೈ ಹೀಲ್ಡಿಂಗ್ ಟಾಪಿಕ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಯು ಶುಡ್ ನೋ ದ್ಯಾಟ್. ಸರ್ಕಾರಿಯ ಆಯೋಗದ ಶಿಫಾರಸುಗಳನ್ನು ಓದ್ಕೊಳ್ಳಿ. ರಾಜಕೀಯೇತರ ವ್ಯಕ್ತಿಗಳನ್ನು, ಸಾರ್ವಜನಿಕ ಆಡಳಿತದಲ್ಲಿ ಅನುಭವ ಇರ್ತಕ್ಕಂಥ, ರಾಜ್ಯದ ಹೊರಗಡೆ ಇರ್ತಕ್ಕಂತಹ ವ್ಯಕ್ತಿಯನ್ನು, ಮುಖ್ಯಮಂತ್ರಿ ಜೊತೆ ಸಮಾಲೋಚನೆ ಮಾಡಿದಂಥ ವ್ಯಕ್ತಿಯನ್ನು ರಾಜ್ಯಪಾಲರಾಗಿ ನೇಮಕ ಮಾಡಿಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ನೋಡ್ಬೋದು. ಸೊ ಸರ್ಕಾರಿಯ ಕಮಿಷನ್, ತದನಂತರ ಪುಂಚಿ ಆಯೋಗ HYT ಹೈ ಹೀಲ್ಡಿಂಗ್ ಟಾಪಿಕ್, ರೀಡ್ ರೆಕಮೆಂಡೇಶನ್ಸ್. ಓಕೆ, ನೆಕ್ಸ್ಟು ಬನ್ನಿ, UPSCಯಲ್ಲಿ ಕ್ವಶನ್ ಕೇಳ್ತಾರೆ. OG ಒರಿಜಿನಲ್ ಗ್ಯಾಂಗ್ಸ್ಟರ್ ಯಾರಪ್ಪ? ರಜೌಲಿ. UPSCಯಲ್ಲಿ ಕ್ವಶನ್ ಬಂದಿದೆ ನೋಡಿ. ವಿತ್ ರೆಫರೆನ್ಸ್ ಟು ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಎ ಸ್ಟೇಟ್ ಇನ್ ಇಂಡಿಯಾ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ದಿ ಗವರ್ನರ್ ಮೇಕ್ ಅ ಕಸ್ಟಮರಿ ಅಡ್ರೆಸ್ ಟು ಮೆಂಬರ್ಸ್ ಆಫ್ ದಿ ಹೌಸ್ ಅಟ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಫಸ್ಟ್ ಸೆಷನ್ ಆಫ್ ದಿ ಇಯರ್. ನೋಡಿ, ಮೆಂಬರ್ಸ್ ಆಫ್ ದಿ ಹೌಸಸ್ ಅಲ್ಲ, ಹೌಸ್. ಓಕೆ, ಸೊ ವೆನ್ ಸ್ಟೇಟ್ ಲೆಜಿಸ್ಲೇಚರ್, ಇದು ಸ್ಟೇಟ್ಮೆಂಟ್ ಕರೆಕ್ಟ್. ಫಸ್ಟ್ ಸೆಷನ್ ಆಫ್ ದಿ ಇಯರ್ and first session of the newly elected government. Okay, ನಂತರದಲ್ಲಿ ಸೆಕೆಂಡ್ ಸೆಷನ್, when a state legislature does not have a rule on a particular matter, it follows the ಲೋಕಸಭಾ ರೂಲ್ on a matter. ಅಂದರೆ ರಾಜ್ಯ ವಿಧಾನಸಭೆ ಯಾವುದೇ ರೀತಿಯ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಯಮಗಳನ್ನು ಹೊಂದಿದ್ದಿಲ್ಲ. ಲೋಕಸಭೆ ಯಾವ ರೂಲ್ಸ್ ಫಾಲೋ ಮಾಡುತ್ತೆ ಅದನ್ನು ಫಾಲೋ ಮಾಡ್ಬೋದು. ಸೊ ನಮಗೆ ಎಲ್ಲ ವಿಧಾನಸಭೆಗಳಿಗೆ OG ಯಾರಂತಂದರೆ
ಲೋಕಸಭೆ, ಎಲ್ಲ ವಿಧಾನ ಪರಿಷತ್ತುಗಳಿಗೆ OGR ಅಂತಂದರೆ ರಾಜ್ಯಸಭೆ. ಸೊ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ನಾನೇನು ನಿಮ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಇಷ್ಟೇ ವಿಚಾರ. 176ನೇ ವಿಧಿ ತುಂಬ ನ್ಯೂಸಲ್ಲಿದೆ, 200ನೇ ವಿಧಿ, 201ನೇ ವಿಧಿ, 202ನೇ ವಿಧಿ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಸರ್ಕಾರಿ ಕಮಿಷನ್, ಪಂಚಿ ಆಯೋಗ, ರಾಜ್ಯಪಾಲರ ವಿವೇಚನಾಧಿಕಾರಿಗಳು, ತದನಂತರ ರಾಜ್ಯಪಾಲರ ಶಾಸಕಾಧಿಕಾರಿಗಳು. ದಿಸ್ ಪವರ್ ಕಮ್ಸ್ ಅಂಡರ್ ಲೆಜಿಸ್ಲೇಟಿವ್ ಪವರ್ ಸ್ವಿಂಗಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಗವರ್ನರ್. ಇದನ್ನು ಬಿಟ್ಟು ಎಕ್ಸಾಮ್ಸ್ಗೆ ಬೇರೆ ಆಯಾಮದಿಂದ ಬರ್ತಕ್ಕಂತಹ ಪ್ರಾಬಬಿಲಿಟಿ ಭಾಳ ಕಡಿಮೆ. ಒಂದು ಆದ್ಮೇಲೆ ಈ ಅಂಶವನ್ನು ಲಕ್ಷ್ಮೀಕಾಂತ್ ಬುಕ್ಕದಲ್ಲಿ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಯಾವಾಗ ಕೊಡ್ತಾರೆ ಅಂದರೆ ಅವ್ರು ಕ್ವಶನ್ ಪೇಪರನ್ನು ನೋಡಿದ ಮೇಲೆ ಕೊಡ್ತಾರೆ, ತಪ್ಪೇನಿಲ್ಲ. ಅದು ಪುಸ್ತಕ ಬರೆಯುವಂತಹ ಕ್ರಮ. ನಾನು ಪುಸ್ತಕದ ಥರ ಆದರೆ ಹಂಗೆ ಬರಿತೀನಿ. ಓಕೆ, ಇಲ್ಲಿ ನನ್ನದೇ ಮಾರ್ಗ ಶ್ರೇಷ್ಠ ಅಂತ ನಾನು ಹೇಳ್ತಾ ಇಲ್ಲ. ವಿಚಾರ ನಂದೇನಪ್ಪ ಅಂತಂದರೆ, ನೀವು ಕ್ವಶನ್ ಪೇಪರ್ನ ನೋಡಿದಾಗ ಆಯಾಮಗಳು, ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಆಯಾಮಗಳು ಭಿನ್ನ ಭಿನ್ನ ನೆಲೆಯಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನೋಡ್ಬೋದು. ಒಂದು, ತದನಂತರದಲ್ಲಿ ಇದು ಎಕ್ಸಾಮ್ಸ್ಗೆ HYT, ತದನಂತರದಲ್ಲಿ ಕಟ್ ಕಾಪಿ ಪೇಸ್ಟ್ ಆಗ್ಬೋದು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ KA KPSCಯಲ್ಲಿ. ಸೊ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಏನು ಮಾಡಬೇಕಪ್ಪ ಅಂತಂದರೆ ರೀಡ್ PYQs, ಅನಲೈಸ್ PYQs. ಓಕೆ, ಸೊ ಕ್ವಶನ್ ಪೇಪರ್ನ ಹೇಗೆ ಹುಡುಕಬೇಕು, ಹೇಗೆ ಹೋಮ್ವರ್ಕ್ ಮಾಡಬೇಕು ಅಂತಕ್ಕಂತಹ ಎಲ್ಲ ಸಮಗ್ರ ವಿಚಾರವನ್ನು ನನ್ನ HYT ಕ್ಲಾಸಲ್ಲಿ ವಿವರವಾಗಿ ಹೇಳಿರ್ತೀನಿ. ತಾವು HYT ಕ್ಲಾಸ್ಗೆ ಜಾಯ್ನ್ ಆಗಬೇಕಂತಂದರೆ 9620131843ಗೆ ತಾವು ಕಾಲ್ ಮಾಡ್ಬೋದು. ಸೊ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ, ಬಾಯ್ ಬಾಯ್.